ಕತೆ ಆಯ್ತಲ್ಲ, ಅಕಸ್ಮಾತ್ ಅವ್ರೇನಾದ್ರು ಬಂದು ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ರೆ ಏನು ಮಾಡೋದು ಇವಾಗ? ಒಂದಾದ್ಮೇಲೆ ಒಂದು ಏನಾದರೂ ಎಡವಟ್ಟು ಆಗ್ತಾನೆ ಇದೆಯಲ್ಲ. ಅಮ್ಮ, ಚಿನ್ನದ ಪ್ಯೂರಿಟಿ ಟೆಸ್ಟ್ ಮಾಡೋ ಅಂಕಲ್ನ ಕರ್ದಿದ್ಯಾ ತಾನೇ? ಹ್ಞೂ ಕಣೆ, ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಕರೆದಿದ್ದೀನಿ, ಬಂದೇ ಬರ್ತಾರೆ. ಅವ್ರಿಗೆ ಒಂದು ನೋಟದಲ್ಲೇ ಚಿನ್ನದ ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ. ಹಗುರ ಚಿನ್ನ ಆದರೆ ನೋಡಿದ್ರಲ್ಲೇ ಹೇಳ್ಬಿಡ್ತಾರೆ. ಹೌದಾ? ಹಾಗಿದ್ರೆ ಫಸ್ಟು ಈ ಚಿನ್ನನ ಅವ್ರ ಹತ್ರ ಚೆಕ್ ಮಾಡಿಸ್ಬಿಡೋಣ. शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ॐ ಈ ಮದುವೆಯಲ್ಲಿ ಗಂಡಿನ ಕಡೆಯವರು ವರದಕ್ಷಿಣೆ ತಗೊಂಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡೂ ತಪ್ಪು, ಕಾನೂನು ಬಾಹಿರ ಅಂತ ನಿಮ್ಗೆ ಗೊತ್ತಿಲ್ವಾ? ಹುಡುಗನ ಮನೆಯವ್ರನ್ನ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಏನಮ್ಮ ಇವ್ರು ಹೀಗೆ ಹೇಳ್ತಿದ್ದಾರೆ? ನಂಗೂ ಗೊತ್ತಾಗ್ತಿಲ್ಲ ಕಣೆ, ಭಯ ಆಗ್ತಾ ಇದೆ. ಇಲ್ಲಿ ಹುಡುಗನ ಕಡೆಯವ್ರು ಯಾರ್ರೀ? ಹಾ, ಯಾರು ಅಂತ ಕೇಳ್ದೆ ತಾನೆ? ಇಲ್ಲಿ ಯಾರಿಗೂ ಬಾಯಿಲ್ವಾ? ಗೌರಿ, ನಾವು ವರದಕ್ಷಿಣೆ ತೊಗೊಂಡಿರೋದು ಹೇಗೋ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಅದು ನಮ್ಮ ಕೈಯಲ್ಲಿದ್ದರೆ ಡೇಂಜರು, ಕಂಬಿ ಎಣಿಸ್ಬೇಕಾಗುತ್ತೆ. ನಾನೀಗ ಅದನ್ನು ಲಕ್ಷ್ಮಿ ಮನೆಯವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಆಮೇಲೆ ನೋಡ್ಕೊಳ್ಳೋಣ. ಕೊಡಿಲ್ಲ ಅದು, ಕೊಡು.
ಸೂಟ್ ಕೇಸ್ನ ಬೇಗ ನಿಮ್ಮ ಮಕ್ಕಳ ಕೈಲಿ ಕೊಟ್ಟು ಕಾರಲ್ಲಿ ಸಾಗಿಸ್ಬಿಡಿ, ಬೇಗ ಬೇಗ. ತಗೊಳ್ಳೆ ಬೇಕು ಕಾರ್. ಯಾರು ಹೇಳ್ರಿ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನೀವು ಹಾಗೆ ಮುಂದೆ ಬಂದು ಒಪ್ಕೊಳ್ಳಿ. ವರದಕ್ಷಿಣೆ ತಗೊಳ್ಳೋದಕ್ಕೆ ಗೊತ್ತಾಗುತ್ತೆ, ಒಬ್ಬ ಅಧಿಕಾರಿ ಬಂದು ಮಾತಾಡಿದಾಗ ಮುಂದೆ ಬಂದು ಉತ್ತರ ಕೊಡೋಕೆ ಗೊತ್ತಾಗಲ್ವಾ? ಸರ್, ನಾನು ಹೇಳ್ತೀನಿ. ನನ್ನ ಹೆಸರು ಮಹಾಲಕ್ಷ್ಮಿ. ನಮ್ಮನೆಯವ್ರು ಯಾರು ಹುಡುಗನ ಮನೆ ಕಡೆಯವ್ರಿಗೆ ವರದಕ್ಷಿಣೆ ಕೊಟ್ಟಿಲ್ಲ. ಹಾಗೆ ಅವ್ರು ಕೂಡ 1 ರೂಪಾಯಿನೂ ನಮ್ಮಿಂದ ಕೇಳಿಲ್ಲ. ನಿಮ್ಗೆ ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನಮಗೆ ಅಥೆಂಟಿಕ್ ಸೋರ್ಸ್ ಕಡೆಯಿಂದ ಕಾಲ್ ಬಂದಿರೋದಕ್ಕೆ ಮೇಡಮ್ ನಾವು ಇಲ್ಲಿಗೆ ಬಂದಿರೋದು. ಏನು ಸರ್ ನೀವು? ನಾನೇ ಹೇಳ್ತಿದ್ದೀನಲ್ವಾ ಆ ಥರ ಎಲ್ಲ ಏನೂ ನಡೆದಿಲ್ಲ ಅಂತ. ನಾನೊಬ್ಳು ಎಕ್ಸಾಮಿ ಆಫೀಸರ್ ಮಗಳು. ಇವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದು. 2 ಕುಟುಂಬದವರು ಗೌರವಯುತವಾಗಿ ಬದುಕ್ತಿರೋದು. ಖಂಡಿತವಾಗ್ಲೂ ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಸರಿ, ಮದುವೆ ಆಗೋ ಹುಡುಗಿನೇ ಈಗ ಹೇಳ್ತಿರ್ಬೇಕಾದ್ರೆ ನಾನು ಹೇಳೋದೇನೂ ಇಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಹುಡುಗನ ಕಡೆಯವರು ವರದಕ್ಷಿಣೆ ತಗೊಂಡಿರೋ ವಿಷಯ ನನಗೇನಾದರೂ ಗೊತ್ತಾಯಿತು ಅಂದ್ಕೊಳ್ಳಿ, ಹುಡುಗನ ಮನೆಯವ್ರ ಜೊತೆ ನಿಮ್ಮನ್ನು ಕಟ್ಕಟ್ಟಲ್ಲಿ ನಿಲ್ಲಿಸ್ತೀನಿ. ಸರ್, ಆ ರೀತಿ ಎಲ್ಲ ಮಾತಾಡಬೇಡಿ. ತಪ್ಪು ಇನ್ಫಾರ್ಮೇಶನ್ ಅಂತ ಹೇಳ್ತಿದ್ದೀವಲ್ವಾ, ದಯವಿಟ್ಟು ಇಲ್ಲಿಂದ ಹೊರಡಿ ಸರ್. ಹೋಗ್ತೀನಮ್ಮ. ಅದಕ್ಕೂ ಮೊದಲು ಹುಡುಗನ ಮನೆಯವ್ರ ಜೊತೆ ನಾನು ಸ್ವಲ್ಪ ಮಾತಾಡಬೇಕು. ದೊಡ್ಡವರು ಅಂತ ಯಾರಿದ್ದೀರಿ ಇಲ್ಲಿ? ನಾನಿದ್ದೀನಿ ಸರ್. ಸರ್, ನಾನೇ ಹುಡುಗನ ತಂದೆ, ಇವರು ಹುಡುಗನ ತಾಯಿ, ಇವರು ಹುಡುಗನ ಅಕ್ಕ. ವರದಕ್ಷಿಣೆ ಏನಾದರೂ ನಾವು ಕೇಳಿದರೆ 3 ಜನದಲ್ಲಿ ಒಬ್ಬರು ಕೇಳಿಬೇಕು. ಆದರೆ ನಾವು 3 ಜನನೂ ಕೇಳಿಲ್ಲ ಸರ್. ನಿಮಗೇನಾದರೂ ಪ್ರಶ್ನೆ ಕೇಳಬೇಕು ಅಂತ ಅನಿಸಿದ್ರೆ ಕೇಳ್ಬೋದು, ಅಥವಾ ಹೆಚ್ಚಿನ ವಿಚಾರಣೆ ನಡೆಸಬೇಕು ಅನ್ನೋದಾದರೆ ನೀವು ನಮ್ಮ ಮನೆಗೆ ಬರಬಹುದು ಸರ್. ಇವೇನೇ ಗೌರಿ, ಅಲ್ವೇ ತ್ರಿಪುರ? ಹಾಂ, ವಿಚಾರಣೆ ಮಾಡ್ಬೋದು. ಸರಿ, ಈಗ ಹೋಗ್ತೀನಿ ಯಜಮಾನ್ರೆ. ಆದರೆ ಮದುವೆ ಮುಗಿದ ಮೇಲೂ ಕೂಡ ನಿಮ್ಮ ಕುಟುಂಬದ ಮೇಲೆ ಒಂದು ಕಣ್ಣಿದ್ದೇ ಇರುತ್ತೆ. ಆಗ ವರದಕ್ಷಿಣೆ ತಗೊಂಡಿರೋ ವಿಷಯ ಗೊತ್ತಾದರೂ ಅಷ್ಟೇ, ಇಡೀ ನಿಮ್ಮ ಕುಟುಂಬನೇ ಒಳಗೆ ಹಾಕ್ಬಿಡ್ತೀನಿ.